ಜಾಲಿ 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 ಎಲ್ಲ ಜಾಲಿ. ತಮ್ಮ ಒಂದು ಬಾಲ್ಯದ ಕೆಲವೊಂದು ವಿಚಾರಗಳನ್ನ ನಾವು ಕೇಳ್ತಾ ಹೋಗ್ತೀವಿ. ನಿಮ್ಮ ಒಂದು ಪರಿಚಯನ ನಮ್ಮ ವೀಕ್ಷಕರಿಗೆ ಮಾಡಿಕೊಡ್ಬಹುದಾ? ತಮ್ಮದು ಊರು ಯಾವುದು, ಎಲ್ಲಿಂದ ಬಂದ್ರಿ ತಾವು, ಎಷ್ಟು ಜನ ಮಕ್ಕಳು, ತಂದೆ ತಾಯಿ ಬಗ್ಗೆ ಒಂದೆರಡು ಮಾತು ಏನು ಹೇಳ್ಬೋದು ಸರ್ ತಾವು? ಸರ್, ನಾವು ನಮ್ಮ ತಾತ ಹುಟ್ಟಿದ್ದು ವಾಣಿವಿಲಾಸ್. ನಮ್ಮ ತಂದೆ ತಾಯಿ ಹುಟ್ಟಿದ್ದು ವಾಣಿವಿಲಾಸ್. ನಾನು ಹುಟ್ಟಿದ್ದು ವಾಣಿವಿಲಾಸ್. ನಾವು ನಮ್ಮ ತಾತಗೆ ಇವಾಗ ನೂರು ದಾಟಿತ್ತು ವಯಸ್ಸು. ನಮ್ಮ ಅಪ್ಪಗೆ 75 ಚಿಲ್ಲರೆ ಇದೆ. ಹಂಗೆ ನಾವು 100 ವರ್ಷ ದಾಟಿ ಇಲ್ಲೇ ಇದ್ವಿ. ನಮ್ದು ಊರು ಅನ್ನೋದಂದ್ರೆ ನಾವು ಮನೆ ದೇವ್ರ ಮುಗಿಯಕ್ಕೆ ವರ್ಷಕ್ಕೊಮ್ಮೆ ಊರಿಗೆ ಹೋಯ್ತೀವಿ. ಮನೆ ದೇವ್ರ ಮುಗಿದ್ಬಿಟ್ಟು ಹಂಗೆ ಬಂದ್ಬಿಡ್ತೀವಿ. ಯಾವ್ದು ಸರ್ ನೇಟಿವ್ ತಮ್ಮದು? ತಮಿಳ್ನಾಡಲ್ಲಿ ತಿರುವಣ್ಣಾಮಲೈ ಅಲ್ಲಿಂದ ಒಂದು 10 ಕಿಲೋಮೀಟ್ರು. ಅಲ್ಲಿ ಮನೆ ದೇವ್ರ ಮುಗಿಯಕ್ಕೆ ಹೋಯ್ತೀವಿ. ಅಲ್ಲಿ ಆದ್ರೆ ಒಂದು ಮನೆ ಮಾತ್ರ ಇದೆ. ಯಾಕಂದ್ರೆ ನಾವು ದೇವ್ರು ಮುಗಿದ್ಬಿಟ್ಟು ಮನೆಯಲ್ಲಿ ಇದ್ಬಿಟ್ಟು ಒಂದು ರಾತ್ರಿ ಇದ್ಬಿಟ್ಟೆ ಬರ್ಬೇಕಂತ ಅಲ್ಲಿ ಒಂದು ಸಂಪ್ರದಾಯ ಇದೆ. ಅದಕ್ಕೋಸ್ಕರ ನಾವು ಅಲ್ಲೊಂದು ಮನೆ ಮಾಡಿದೀವಿ. ಅದು ಅಷ್ಟೇ, ದೇವ್ರು ಮುಗಿಯೋದು, ಮನೇಲಿ ಮಲಗೋದು, ಬಂದ್ಬಿಡೋದು. ಯಾಕಂದ್ರೆ ಒಂದು ದಿನ ನಿದ್ರೆ ಕೂಡ ಅಲ್ಲಿ ನಮಗೆ ಕ್ಲಿಯರ್ ಆಗಿ ಬರೋದಿಲ್ಲ. ಯಾಕಂದ್ರೆ ನಮ್ಮನ್ನ ಬೆಂಗಳೂರು ಕರ್ನಾಟಕ ನಮ್ಮನ್ನ ಎಳಿತಾನೇ ಇರುತ್ತೆ. ಅಲ್ಲಿ ಇರಕ್ ಆಗಲ್ಲ. ಅಲ್ಲಿ ಯಾರು ವಾಸ ಇಲ್ವಾ ಸರ್? ಅಲ್ಲಿ ಯಾರಿಲ್ಲ. ನಾವು ಮನೆ ದೇವ್ರ ಮುಗಿಯಕ್ ಮಾತ್ರ ಅದು ಮನೆ ಮಾಡಿ. ಅದಕ್ಕೋಸ್ಕರ ಅಲ್ಲಿ ಒಂದಿನ ಒಂದು ರಾತ್ರಿ ಯಾವಾಗ ಹೋಗುತ್ತೆ, ಬೆಳಗ್ಗೆ ದೇವ್ರಿಗೋಸ್ಕರ ನಾವು ನಮ್ಮ ಮನೆ ದೇವ್ರು ಮುಗಿಬೇಕು, ಅದಲ್ಲಿ ಇರಬೇಕು. ಅಷ್ಟಕ್ಕೆ ನಾವು ಅಲ್ಲಿ ಮನೆ ಮಾಡಿರೋದು. ಆಗಿದ ತಕ್ಷಣ ಬೆಳಗಾಗಿದ ತಕ್ಷಣ ಜೂಟು ಬೆಂಗಳೂರಿಗೆ. ತಾವು ಎಷ್ಟು ಜನ ಮಕ್ಕಳು ಸರ್? ನಾವು 5 ಜನ, 2 ತಮ್ಮಂದ್ರು 2 ತಂಗಿಯಂದ್ರು, ನಾನೇ ದೊಡ್ಡವನು. ನೀವೇ ದೊಡ್ಡವರು. ಮುಂಚೆಯಿಂದ ಬಾಲ್ಯ ಎಲ್ಲ ಹೆಂಗಿತ್ತು ಸರ್? ಅಂದ್ರೆ ನೀವು ಮೂಲತಃ ತಮಿಳ್ನಾಡವರು ಅಂತ ಹೇಳಿದ್ರಿ, ಅಲ್ಲಿಂದ ಕರ್ನಾಟಕಕ್ಕೆ ಯಾವಾಗ ಬಂದ್ರಿ, ಹೆಂಗೆ ಅದು ಲೈಫು? ಸರ್, ನಾವು ಬಂದಿಲ್ಲ, ನಾನು ಬಂದಿಲ್ಲ, ನಮ್ಮ ಅಪ್ಪನೂ ಬಂದಿಲ್ಲ. ಕರ್ಕೊಂಡ್ಬಂದ ನಮ್ಮ ತಾತನವ್ರ ಅಪ್ಪ ಅವ್ರು ಇಲ್ಲಿ ಬಂದಿದ್ದು. ಅವ್ರು ನಮ್ಮ ತಾತನೇ ವಾಣಿವಿಲಾಸ್ ಅಂದ್ರೆ ಅನ್ಕೊಳ್ಳಿ. ನಾವು ಅವಾಗ್ಲೇ ಬಂದ್ ಸೆಟ್ಲ್. ಮತ್ತೆ ಮೂಲತಃ ತಮಿಳ್ನಾಡವರು ಅಂತ ಹೆಂಗೆ ಹೇಳ್ತೀರಾ? ನಮ್ಮ ತಾತ ಇದಾರಲ್ಲ. ಅಂದ್ರೆ ನೀವು ಮೂಲ ಹೇಳ್ತಾ ಇರೋದು ಆವಾಗಿಂದ. ಅದು ಊರಲ್ಲಿರೋ ಮನೆ 100 ವರ್ಷದಿಂದ ಅಲ್ಲಿಂದ ನಮ್ಮ ತಾತ ಹೋದ್ರು ಊರಿಗೆ, ವರ್ಷಕ್ಕೊಂದ್ಸಲಿ ಹೋಗಿ ಮನೆ ದೇವ್ರು ಮುಗಿಯೋದು. ನಮ್ಮ ಅಪ್ಪ ಹೋದ್ರು, ವರ್ಷಕ್ಕೊಂದ್ಸಲಿ ಮನೆ ದೇವ್ರು ಮುಗಿಯೋದು. ಇವಾಗ ನಾವು ಹೋಗ್ತಾ ಇದ್ದೀವಿ. ಹಂಗೆ ಕಂಟಿನ್ಯೂ ಆಗ್ತಾ ಇದೆ ಅಷ್ಟೇ. ತಮ್ಮದು ಎಜುಕೇಶನ್ ಏನಾಗಿದೆ ಸರ್? 4th ಸ್ಟ್ಯಾಂಡರ್ಡ್. ರಾಜ್ಕುಮಾರ್ ತರ ಅವರು 4ನೇ ಕ್ಲಾಸ್ ಓದಿದ್ರು, ದೊಡ್ಡ ಲೆವೆಲ್ ಬೆಳೆದ್ರು. ಅವ್ರನ್ನ ಹೋಲಿಸ್ಬೇಡಿ ಸರ್. ಅಲ್ಲ ತರ ಅಂತ ಹೇಳಿದೆ, ಯಾಕೆಂದ್ರೆ ಅವರೆಲ್ಲ ಇನ್ಸ್ಪಿರೇಷನ್ ಅಲ್ಲ ಸರ್. ಇವಾಗ ತಮ್ಮ ಎಜುಕೇಶನ್ ಆಗುತ್ತೆ, ಬೆಂಗಳೂರಿನಲ್ಲಿ ಇರ್ತೀರಾ. ಅದೆಲ್ಲ ಮುಗಿದ್ಮೇಲೆ ಜೀವನಕ್ಕೆ ಪ್ರಾರಂಭದಲ್ಲಿ ಏನ್ ಮಾಡ್ಕೊಂಡಿದ್ರಿ, ಈಗ ಏನ್ ಮಾಡ್ತಾ ಇದ್ದೀರಾ ಸರ್? ನಮ್ಮ ತಾತ ಶುರು ಮಾಡಿದ್ದು ಕಾಂಕ್ರೀಟ್ ಕೆಲಸ, ಮೋಲ್ಡಿಂಗ್ ಆಗ್ತೀವಿ ನೋಡಿ. ಆ ಕೆಲಸ ನಮ್ಮ ತಾತ ಕಾಲದಿಂದನೇ ನಮ್ಮ ಅಪ್ಪ ಮಾಡಿದ್ರು, ನಮ್ಮ ಅಪ್ಪಯಿಂದ ನಾನು ಮಾಡಿದೆ. ಇವಾಗ ಏನಂದ್ರೆ ಈ ರೆಡಿ ಮಿಕ್ಸ್ ಬರಕ್ಕೆ ಶುರು ಆಯ್ತು ನೋಡಿ. ಅವಾಗಿಂದ ಅದು ಕೆಲಸ ಸ್ವಲ್ಪ ಸುಲಭವಾಗಾಯ್ತು. ಅದರಿಂದ ನಾನು ಬಿಲ್ಡಿಂಗ್ ಕೆಲಸ ಶುರು ಮಾಡ್ಕೊಂಡೆ. ಬಿಲ್ಡಿಂಗ್ ಕಾಂಟ್ರಾಕ್ಟರ್ ಕೆಲಸ ಶುರು ಮಾಡ್ಕೊಂಡೆ. ಅದನ್ನ ಮುಂದುವರಿಸ್ತಾ ಇದ್ದೀನಿ. ಇವಾಗ ಕೂಡ ನಡೀತಾ ಇದೆ. ಅಂದ್ರೆ ಬಿಲ್ಡಿಂಗ್ ಕಾಂಟ್ರಾಕ್ಟರ್ ಜಾಕ್ ಅವರು ಅಂತ ಹೇಳೋದು. ಬಿಲ್ಡಿಂಗ್ ಕಾಂಟ್ರಾಕ್ಟರ್. ಆಮೇಲೆ ಅದನ್ನ ಹಿಡ್ಕೊಂಡೆ ಹಂಗೆ ರಾಜಕೀಯದಲ್ಲಿ ಬಂದೆ. ರಾಜಕೀಯಕ್ಕೆ ಬಂದಾಗ ನಮ್ಮ ಆರ್ಯದೇವ ಸಾಹೇಬ್ರು, ಚಿಕ್ಕಪೇಟೆ MLA ನೋಡಿರ್ತೀರ ನೀವು. ಕರ್ನಾಟಕಕ್ಕೆ ಗುರ್ತಾದಂತ ಹೆಸರಾದಂತ MLA ಅವರು. ಅವ್ರ ಪಕ್ಕ ಶಿಷ್ಯ ನಾನು. ಅವರಿಂದ ರಾಜಕೀಯ ಇದೆ. ಅಲ್ಲಿ ದೊಡ್ಡ ಮಟ್ಟದಲ್ಲಿ ಭೀಮಾ ಜಾಲಿ ಹೆಸರಿಗಿನ ನಮ್ಮ ಕಾನ್ಸ್ಟಿಟ್ಯೂನ್ಸಿಯಲ್ಲಿ ಅವ್ರ ಮುಖಾಂತರ ದೊಡ್ಡ ಮಟ್ಟದಲ್ಲಿ ಹೆಸರು ಮಾಡಿಕ್ಕಿದ್ದೀನಿ ನಾನು. ಇವಾಗ ಕರ್ನಾಟಕದಲ್ಲಿ ಈ ಜಾಲಿ ಅನ್ನೋ ಒಂದು ಹೆಸರಿಂದ ನಾನು ಎಷ್ಟು ಮಟ್ಟಕ್ಕೆ ಪಾಪ್ಯುಲರ್ ಆಗಿದ್ದೀನೋ ಆ ಮಟ್ಟಿಗೆ ಚಿಕ್ಕಪೇಟೆ ಕ್ಷೇತ್ರದಲ್ಲಿ ನಮ್ಮ ಆರ್ಯದೇವರಾಜ್ ಅವ್ರ ಮಗ ಯುವರಾಜ್ ಸರಿಂದ ಆ ಮಟ್ಟಿಗೆ ನಾನು ಹೆಸರು ಮಾಡಿದೆ. ಹೆಸರು ಮಾಡೋದಕ್ಕೆ ಕಾರಣ ಯಾರಂದ್ರೆ ನಮ್ಮ ಬಾಸ್ ಗಾಡ್ ಫಾದರ್ ಆರ್.ವಿ. ದೇವರಾಜ್ ಅವರೇ. ಜಾಲಿ 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 ಎಲ್ಲ ಜಾಲಿ.